ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವರು ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ತುಂಬ ದಿನಗಳಿಂದ ಒಡವೆ ಖರೀದಿಸಲು ಕಾಯುತ್ತಿದ್ದವರಿಗೆ, ಅದೇ ರೀತಿ ಒಡವೆ ಮೇಲೆ ಬಂಡವಾಳ ಹಾಕಲು ಯೋಚಿಸುತ್ತಿದ್ದವರಿಗೆ ಇದು ಒಂದು ಉತ್ತಮ ಅವಕಾಶ ಅಂತಲೇ ಹೇಳಬಹುದು. ಹೌದು ಸ್ನೇಹಿತರೆ, ದಿನೇ ದಿನೇ ಚಿನ್ನದ ಬೆಲೆ ಇಳಿಕೆಯಾಗುತ್ತಾ ಹೋಗುತ್ತಿದೆ. ಹೌದು ಸ್ನೇಹಿತರೆ, ಆಂತರಿಕ ಕಲಹ ಹಾಗೂ ಯುದ್ಧದಿಂದ ಚಿನ್ನದ ಬೆಲೆ ದಿಢೀರ್ ಏರಿಕೆಯಾಗಿತ್ತು. ಆದರೆ ಇದೀಗ ಯುದ್ಧದ ಪರಿಸ್ಥಿತಿ ಕಡಿಮೆಯಾಗಿರುವ ಕಾರಣದಿಂದಾಗಿ ಚಿನ್ನ ಹಾಗೂ ಬೆಳ್ಳಿಯ ದರ ಎರಡೂ ಕೂಡ ಇಳಿಕೆಯತ್ತ ಸಾಗುತ್ತಿವೆ. ಹಾಗಾದರೆ ಇವತ್ತಿನ ಬೆಂಗಳೂರು ಮಾರುಕಟ್ಟೆಯ ಚಿನ್ನದ ದರದಲ್ಲಿ ಎಷ್ಟು ಇಳಿಕೆಯಾಗಿದೆ, ಬೆಳ್ಳಿಯ ದರದಲ್ಲಿ ಎಷ್ಟು ಇಳಿಕೆಯಾಗಿದೆ ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ವಿಡಿಯೋ ನೋಡಿ. ಅದೇ ರೀತಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ರೆ ದಿನನಿತ್ಯದ ಇದೇ ರೀತಿಯ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವತ್ತಿನ 24 ಕ್ಯಾರೆಟ್ ಚಿನ್ನದಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ನೋಡೋಣ. ಮೊದಲನೇದಾಗಿ ಇವತ್ತು ಪ್ರತಿ 1 ಗ್ರಾಮ್ 24 ಕ್ಯಾರೆಟ್ ಚಿನ್ನದಲ್ಲಿ 27 ರೂಪಾಯಿ ಇಳಿಕೆ ಆಗಿರುವಂಥದ್ದು. ಹೌದು ಸ್ನೇಹಿತರೆ, ನಿನ್ನೆ 14,460 ರೂಪಾಯಿ ಇತ್ತು. ಇವತ್ತು 14,433 ರೂಪಾಯಿ ಇದೆ. ನಿನ್ನೆಗೂ ಇವತ್ತಿಗೂ ಪ್ರತಿ ಗ್ರಾಮ್ಗೆ 27 ರೂಪಾಯಿ ಕಡಿಮೆಯಾಗಿರುವಂಥದ್ದು. ಅದೇ ರೀತಿ 100 ಗ್ರಾಮ್ಗೆ ಬರೋಬ್ಬರಿ 2,700 ರೂಪಾಯಿ ಇಳಿಕೆ ಆಗಿರುವಂಥದ್ದು. ನಂತರ 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಇವತ್ತು 22 ಕ್ಯಾರೆಟ್ ಚಿನ್ನದ ಬೆಲೆ 13,230 ರೂಪಾಯಿ ಇದೆ. ನಿನ್ನೆ 13,255 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ ಪ್ರತಿ ಗ್ರಾಮ್ಗೆ 25 ರೂಪಾಯಿ ಕಡಿಮೆ ಆಗಿರುವಂಥದ್ದು. ಅದೇ ರೀತಿ 100 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 2,500 ರೂಪಾಯಿಗಳು ಇಳಿಕೆ ಆಗಿರುವಂಥದ್ದು. ನಂತರ 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಇವತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ 10,825 ರೂಪಾಯಿ ಇದೆ. ನಿನ್ನೆ 10,845 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ ಪ್ರತಿ ಗ್ರಾಮ್ಗೆ 20 ರೂಪಾಯಿ ಇಳಿಕೆ ಆಗಿರುವಂಥದ್ದು. ಅದೇ ರೀತಿ 100 ಗ್ರಾಮ್ ಚಿನ್ನಕ್ಕೆ ಈ 2,000 ರೂಪಾಯಿ ಇಳಿಕೆ ಆಗಿರುವಂಥದ್ದು. ಇದಿಷ್ಟು ಚಿನ್ನದ ಬೆಲೆಯ ಇಳಿಕೆ ಆದರೆ ಬೆಳ್ಳಿಯ ಬೆಲೆಯಲ್ಲೂ ಕೂಡ ಇವತ್ತು ಇಳಿಕೆ ಆಗಿರುವಂಥದ್ದು. ಹೌದು ಸ್ನೇಹಿತರೆ, ನಿನ್ನೆ 250 ರೂಪಾಯಿ ಇದ್ದ ಬೆಳ್ಳಿಯ ಬೆಲೆ ಇವತ್ತು 240 ರೂಪಾಯಿ ಆಗಿದೆ. ಅಂದರೆ ಪ್ರತಿ ಗ್ರಾಮ್ಗೆ 10 ರೂಪಾಯಿ ಇಳಿಕೆ ಆಗಿರುವಂಥದ್ದು. ಅದೇ ರೀತಿ 1 kg ಬೆಳ್ಳಿಯ ಬೆಲೆಯಲ್ಲಿ ಗಣನೀಯವಾಗಿ 10,000 ರೂಪಾಯಿ ಇಳಿಕೆ ಕಂಡಿರುವಂಥದ್ದು. ಇದಿಷ್ಟು ಇವತ್ತಿನ ಬೆಂಗಳೂರು ಮಾರುಕಟ್ಟೆಯ ಚಿನ್ನ ಹಾಗೂ ಬೆಳ್ಳಿಯ ದರದ ಮಾಹಿತಿಯಾಗಿರುತ್ತದೆ. ಈ ಮಾರುಕಟ್ಟೆ ದರವು ಯಾವುದೇ ರೀತಿಯಾದ GST ಹಾಗೂ ಮೇಕಿಂಗ್ ಚಾರ್ಜ್ ಒಳಗೊಂಡಿರುವುದಿಲ್ಲ. ಹಾಗೂ ದಿನೇ ದಿನೇ ಇಳಿಕೆಯಾಗುತ್ತಿರುವ ಚಿನ್ನದ ಬೆಲೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಳಿಕೆಯಾಗುವ ಸಾಧ್ಯತೆ ಇರುವಂಥದ್ದು. ಆದುದರಿಂದ ನೀವು ಚಿನ್ನ ಖರೀದಿ ಮಾಡುವ ಯೋಚನೆಯಲ್ಲಿದ್ದರೆ ಇನ್ನೊಂದಷ್ಟು ದಿನಗಳ ಕಾಲ ಕಾದು ನಂತರ ಚಿನ್ನ ಖರೀದಿ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.